ಹಲೋ ಸ್ನೇಹಿತರೆ, ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಈ ಒಂದು ಸೈನ್ಸ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಚಾಪ್ಟರ್ ವೈಸ್ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ 3 ವಿಡಿಯೋಗಳನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಲಾಸ್ಟ್ ವಿಡಿಯೋದಲ್ಲಿ ಘರ್ಷಣೆ ಮತ್ತು ನ್ಯೂಟನ್ ಲಾಸ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತು ಏನಪ್ಪ ಅಂದ್ರೆ ಗ್ರಾವಿಟೇಷನ್ ಅಥವಾ ಗುರುತ್ವ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡೋಣ. ಗುರುತ್ವ ಅಂತ ಕರಿತೀವಿ, ಇಂಗ್ಲೀಷ್ ಒಳಗಡೆ ಗ್ರಾವಿಟೇಷನ್ ಮೇಲೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಸಿವಿಲ್ PC 2002ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸೊ ನೋಡ್ರಿ, ಮೊದಲನೇ ಪ್ರಶ್ನೆ ಏನಿದೆ, ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣೆಯು ಏನಾಗಿರುತ್ತದೆ ಅಂತ ಕೇಳ್ತಾರೆ. ಅಂದರೆ ಭೂಮಿಗೆ ಕಂಪೇರ್ ಮಾಡಿದರೆ ಚಂದ್ರನಲ್ಲಿ ಗುರುತ್ವಾಕರ್ಷಣೆ ಭೂಮಿಗಿಂತ 1/6 ಭಾಗದಲ್ಲಿ ಇರುತ್ತದೆ. ಅಂದರೆ ಭೂಮಿಗಿಂತ 6 ಪಟ್ಟು ಸಣ್ಣದಾಗಿರುತ್ತೆ, ಗುರುತ್ವಾಕರ್ಷಣೆ ಕಡಿಮೆ ಇರುತ್ತೆ. ಸೊ ಭೂಮಿಗೆ ಕಂಪೇರ್ ಮಾಡಿದರೆ. ನೆಕ್ಸ್ಟ್, ಸೊ ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಏನಾಗಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಭೂಮಿಯ ಒಳಗಡೆ ಯಾವುದೇ ಒಂದು ಬಿಂದುವಿನಲ್ಲಿ ಗುರುತ್ವಾಕರ್ಷಣೆ ಏನಪ್ಪ ಅಂದರೆ ಭೂಕೇಂದ್ರದಿಂದ ಇರುವ ದೂರದ ವಿಲೋಮಾನುಪಾತದಲ್ಲಿ ಬದಲಾಗುತ್ತದೆ. ಅಂದರೆ ವಿರುದ್ಧವಾಗಿ ಮೇಲ್ಗಡೆ ಅಂದರೆ ಭೂಮಿಯ ಸರ್ಫೇಸ್ ಬಿಟ್ಟು ಮೇಲೆ ಹೋದಂತೆ ಈ ಒಂದು ಗುರುತ್ವಾಕರ್ಷಣೆ ಬಲ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಯಾಂತ್ರಿಕ ಅಲೆಗಳು ಹರಡುವ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾಂತ್ರಿಕ ಅಲೆಗಳು ಅಂದ್ರೆ ಏನು? ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ. ಮೆಕ್ಯಾನಿಕಲ್ ವೇವ್ಸ್ ಹರಡ್ತಕ್ಕಂಥದ್ದು ಎಲ್ಲಿ ಅಂತ ಅಂದರೆ ಯಾವುದರ ಮೂಲಕ ಅಂತಂದರೆ ಜಡಗುಣ ಮತ್ತು ಸ್ಥಿತಿಸ್ಥಾಪಕತ್ವ ಎರಡನ್ನು ಹೊಂದಿರಬೇಕು. ಜಡಗುಣ ಅಂದರೆ ಏನು? ಇಂಗ್ಲೀಷ್ ಒಳಗಡೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಮತ್ತು ರೆಸಿಲಿಯನ್ಸ್, ಸ್ಥಿತಿಸ್ಥಾಪಕತ್ವ ಅಂದರೆ ರೆಸಿಲಿಯನ್ಸ್ ಎರಡನ್ನು ಹೊಂದಿದ್ರೆ ಅದರಿಂದ ಈ ಒಂದು ಯಾಂತ್ರಿಕ ಅಲೆಗಳು ಹರಡ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್, ಭೂಮಿಯ ಗುರುತ್ವಾಕರ್ಷಣೆಯ ಬಲವು ಎಲ್ಲಿ ಗರಿಷ್ಠವಾಗಿದೆ ಅಂತ ಕೇಳ್ತಾರೆ. ಸೊ ಭೂಮಿ ನೋಡಿರ್ಬೋದು ನಾವು, ಭೂಮಿ ಹೆಂಗಿದೆ? ಸೊ ಹಿಂಗಿದೆ ಸ್ನೇಹಿತರೆ. ಸೊ ಭೂಮಿ ಅಂದರೆ ಈ ಎರಡು ಕಡೆ ಚಪ್ಪಟೆ ಆಕಾರ ಇದೆ. ಸೊ ಸೆಂಟ್ರಲ್ಗೆ ಡಿಸ್ಟೆನ್ಸ್ ಕಡಿಮೆ ಇದೆ. ಸೊ ಇಲ್ಲಿ ಭೂಮಿಯಲ್ಲಿ. ಸೊ ಅದೇ ರೀತಿಯಾಗಿ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಇದೆ. ಸೊ ಮಿಡಲಲ್ಲಿ ಸಮಭಾಜಕ ವೃತ್ತದಲ್ಲಿ ಜಾಸ್ತಿ ಇದೆ, ಧ್ರುವಗಳಲ್ಲಿ ಕಡಿಮೆ ಇದೆ. ಸೊ ಅದೇ ರೀತಿಯಾಗಿ ಧ್ರುವಗಳಲ್ಲಿ ಈ ಒಂದು ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಿಗೆ ಇರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗುತ್ತೆ. ಧ್ರುವಗಳಲ್ಲಿ ಗ್ರಾವಿಟೇಷನಲ್ ಫೋರ್ಸು ಹೆಚ್ಚಿಗೆ ಇರತಕ್ಕಂಥದ್ದು. ನೆಕ್ಸ್ಟ್, ಡಿಸ್ಟೆನ್ಸ್ ಕಡಿಮೆ ಇದ್ದಂತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಇನ್ನು ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆ ಸ್ಥಿತಿಯಲ್ಲಿ ಉರಿದರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಶೂನ್ಯ ಗುರುತ್ವಾಕರ್ಷಣೆ ಸ್ಥಿತಿಯಲ್ಲಿ ಒಂದು ಮೇಣದ ಬತ್ತಿ ಉರಿದ್ರೆ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗಿದೆ ಅಂತ ಅರ್ಥ ಆಗುತ್ತೆ. ಅಂದರೆ ಮೇಣದ ಬತ್ತಿ ಗುರುತ್ವಾಕರ್ಷಣೆ ಇರಲಿಲ್ಲ ಅಂತಂದರೆ ಗೋಳಾಕಾರದಲ್ಲಿ ಉರಿಯುತ್ತೆ. ಅಂದರೆ ಆ ಸರ್ಫೇಸ್ ಟೆನ್ಷನ್ ಮೂಲಕ ಅದು ರೌಂಡ್ ನೋಡ್ರಿ, ಮೇಣದ ಬತ್ತಿ ಬೆಂಕಿಯ ಶೇಪನ್ನು ನೀವು ನೋಡಿರ್ಬೋದು. ಅದು ಗುರುತ್ವಾಕರ್ಷಣೆ ಕಾರಣದಿಂದ ಆ ರೀತಿಯಾಗಿ ಉರಿತಾ ಇರುತ್ತೆ. ಸೊ ಅದು ಆರಲ್ಲ ಸ್ನೇಹಿತರೆ, ಗುರುತ್ವಾಕರ್ಷಣೆ ಇಲ್ಲ ಅಂದರೆ. ಬಟ್ ಏನಪ್ಪ ಅಂದರೆ ರೌಂಡ್ ಆಗಿ ಉರಿಯುತ್ತೆ, ಜ್ವಾಲೆ ಗೋಳಾಕಾರದಲ್ಲಿ ಉರಿತಕ್ಕಂಥದ್ದು. ನೆಕ್ಸ್ಟ್, ಗುರುತ್ವದಿಂದಾಗುವ ವೇಗವರ್ಧಕವು ಕೆಳಗಿನ ಯಾವುದು ಹೆಚ್ಚಾದಂತೆ ತಾನು ಕಡಿಮೆ ಆಗುತ್ತದೆ ಅಂತ ಕೇಳ್ತಾರೆ. ಅಂದರೆ ಗುರುತ್ವಾಕರ್ಷಣೆ ಬಲದಿಂದ ಆಗ್ತಕ್ಕಂಥ ಎಕ್ಸಲರೇಷನ್ ಅಂದ್ರೇನು? ಸ್ಪೀಡ್. ಇದು ಸ್ಪೀಡ್ ಇದೆಯಲ್ಲ, ಸೊ ಇದು ಗುರುತ್ವಾಕರ್ಷಣೆಯಿಂದ ಆಗುತ್ತೆ. ಸೊ ಅದು ಕಡಿಮೆ ಆಗಬೇಕಂದ್ರೆ ಯಾವುದು ಹೆಚ್ಚಿಗೆ ಆಗಬೇಕು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ಅದು ಏನಪ್ಪ ಅಂದರೆ ಈ ಒಂದು ಗುರುತ್ವಾಕರ್ಷಣೆ ಬಲ ಕಡಿಮೆ ಆಗುತ್ತೆ. ಸೊ ಅದರಿಂದ ಆಗ್ತಕ್ಕಂಥ ಎಕ್ಸಲರೇಷನ್ ಕೂಡ ಕಡಿಮೆ ಆಗುತ್ತೆ ಸ್ನೇಹಿತರೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ವಿಶ್ವದಲ್ಲಿರುವ ಪ್ರತಿ ವಸ್ತುವು ಮತ್ತೊಂದು ವಸ್ತುವಿನ ಮೇಲೆ ಗುರುತ್ವಾಕರ್ಷಣ ಪ್ರಭಾವವನ್ನು ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಗುರುತ್ವಾಕರ್ಷಣ ಪ್ರಭಾವವನ್ನು ಬೀರುತ್ತದೆ. ಈ ರೀತಿಯಾಗಿ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಸರ್ ಐಸಾಕ್ ನ್ಯೂಟನ್ ರವರು ಪ್ರತಿಯೊಂದು ವಸ್ತು, ಸೊ ಭೂಮಿ ಮೇಲೆ ಇರಲಿ ಜಗತ್ತಿನಲ್ಲೇ ಇರಲಿ, ಸೊ ಅದು ಒಂದು ಗುರುತ್ವಾಕರ್ಷಣೆ ಹೊಂದಿದೆ. ಸೊ ಅದರ ಪ್ರಭಾವ ಇನ್ನೊಂದರ ಮೇಲೆ ಬೀರ್ತಕ್ಕಂಥದ್ದು ಸ್ನೇಹಿತರೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಭೂಮಿಯ ಮೇಲೆ ಒಬ್ಬ ವ್ಯಕ್ತಿಯ ತೂಕವು ಸಮಭಾಜಕ ವೃತ್ತ ಪ್ರದೇಶಕ್ಕಿಂತ ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿರಲು ಕಾರಣ ಏನು ಅಂತ ಕೇಳ್ತಾರೆ. ಸೊ ಇದಕ್ಕೆ ಭೂಮಿಯ ಶೇಪ್ನೇ ಕಾರಣ ಆಗುತ್ತೆ. ಸೊ ನಾನು ಆಲ್ರೆಡಿ ಜಿಯಾಯ್ಡ್ ಆಕಾರದಲ್ಲಿ ನಮ್ಮ ಭೂಮಿ ಇದೆ ಅಂತ ಹೇಳಿದ್ದೇನೆ. ಸೊ ಏನಪ್ಪ ಅಂದರೆ ಇಲ್ಲಿ ಸೆಂಟ್ರಲ್ ಪಾಯಿಂಟಿಂದ ಇಲ್ಲಿ ಡಿಸ್ಟೆನ್ಸ್ ಕಡಿಮೆ ಇದೆ. ಸೊ ಹಾಗಾಗಿ ಧ್ರುವ ಪ್ರದೇಶದಲ್ಲಿ ನಿಂತಾಗ ಒಬ್ಬ ವ್ಯಕ್ತಿ ವೇಟ್ ಜಾಸ್ತಿ ಇರುತ್ತೆ, ಇಲ್ಲಿ ನಿಂತಾಗ ಒಬ್ಬ ವ್ಯಕ್ತಿ ವೇಟ್ ಕಡಿಮೆ ಇರುತ್ತೆ. ಸೊ ಧ್ರುವ ಪ್ರದೇಶದಲ್ಲಿ ನಿಂತಾಗ ಆ ವ್ಯಕ್ತಿಯ ವೇಟ್ ಅಥವಾ ತೂಕ ಜಾಸ್ತಿ ಇರುತ್ತೆ. ಸೊ ಇದೇ ಕಾರಣ. ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದರೆ
ಭೂಮಿಯ ರಚನೆಯು ಧ್ರುವಗಳಲ್ಲಿ ಚಪ್ಪಟೆಯಾಗಿರುತ್ತದೆ ಮತ್ತು ಮಧ್ಯಭಾಗದಲ್ಲಿ ಉಬ್ಬಿದಂತಿದೆ. ಸೊ ಅದಕ್ಕಾಗಿ ಧ್ರುವ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿಯ ವೇಟ್ ಜಾಸ್ತಿ ಆಗಿರುತ್ತೆ. ಸೊ ಇದು ಸೈನಿಕ್ 2019ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿ. ನೆಕ್ಸ್ಟ್ ಇನ್ನು KSP ಲ್ಯಾಬೊರೇಟರಿ ಅಸಿಸ್ಟೆಂಟ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ವಸ್ತುವು ಡ್ಯಾಶ್ನಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಯಾವುದೇ ಒಂದು ವಸ್ತು ಯಾವುದರಲ್ಲಿ ಗರಿಷ್ಠ ತೂಕವನ್ನು ಹೊಂದಿರುತ್ತೆ ಅಂತ ಅಂದರೆ ಇದು ನಿರ್ವಾತದಲ್ಲಿ ಯಾವುದೇ ಒಂದು ವಸ್ತು ಗರಿಷ್ಠ ತೂಕವನ್ನು ಹೊಂದಿರುತ್ತೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಸಾರ್ವತ್ರಿಕ ಸ್ಥಿರ ಗುರುತ್ವಾಕರ್ಷಣೆ ಅಂತ ಕೇಳಿದ್ದಾರೆ. KSP ಲ್ಯಾಬೊರೇಟರಿ ಅಸಿಸ್ಟೆಂಟ್ 2021ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಯೂನಿವರ್ಸಲ್ ಏನಪ್ಪ ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಅಂತ ಕೇಳಿದ್ದಾರೆ. ಸೊ ಸ್ಥಿರವಾಗಿರುತ್ತೆ, ಇದು ಎಲ್ಲ ಕಡೆ ಸ್ಥಿರವಾಗಿರುತ್ತೆ, ಕಾನ್ಸ್ಟಂಟ್, ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂತ ಕರೀತಾರೆ. ಸೊ ಯೂನಿವರ್ಸಲ್ ಇದು ಎಷ್ಟಪ್ಪ ಅಂತಂದರೆ ಎಷ್ಟಿದೆ ಅಂತ ಅಂದರೆ ಇದು ಆಪ್ಷನ್ ಬಿ ನೋಡಿ, 6.673 × 10⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg² ಅನ್ನುವುದು ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೋಡಿರಿ, ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಇದು ನೆನ್ಪಿಟ್ಕೊಡ್ರಿ. ಒಂದಿಷ್ಟು ಲೆಕ್ಕ ಮಾಡುವಾಗ ಸೈನ್ಸ್ ಸ್ಟೂಡೆಂಟ್ಸ್ ಅಬ್ಸರ್ವ್ ಮಾಡಿರ್ತೀರಿ. ಸೊ ಹೊಸದಾಗಿರೋರು ಇದೇ ಫಸ್ಟ್ ಟೈಮ್ ನೋಡ್ತಾ ಇರ್ಬೋದು. ಇದಕ್ಕೇನಂತಾರೆ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂತ ಕರೀತಾರೆ, ಜಿ. ನೆಕ್ಸ್ಟ್ ಭೂಮಿಯು ಚಂದ್ರನನ್ನು ಆಕರ್ಷಿಸುತ್ತದೆ, ಆದರೆ ಚಂದ್ರ ಭೂಮಿಯ ಮೇಲೆ ಬೀಳುವುದಿಲ್ಲ, ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಭೂಮಿ ಇದೆಲ್ಲ, ಭೂಮಿ ಗ್ರಾವಿಟೇಷನಲ್ ಫೋರ್ಸ್ ಇದೆ. ಸೊ ಅದಕ್ಕಾಗಿಯೇ ಚಂದ್ರ ಇಲ್ಲಿ ಸಮೀಪದಲ್ಲಿ ಸುತ್ತಾ ಇದ್ದಾನೆ. ಸೊ ಇಲ್ಲಾಂದರೆ ಎಲ್ಲೋ ಹೋಗ್ಬಿಡ್ತಿದ್ದ ಚಂದ್ರ. ಸೊ ಇಲ್ಲೆಲ್ಲೋ ದೂರ ಹೋಗ್ತಿದ್ದ. ಬಟ್ ಏನಪ್ಪ ಅಂತಂದರೆ ಈ ಭೂಮಿಯ ಒಂದು ಗುರುತ್ವಾಕರ್ಷಣೆ ಚಂದ್ರನನ್ನು ಬೀರಿದೆ. ಸೊ ಆದರೂ ಕೂಡ ಚಂದ್ರ ಬಂದು ಭೂಮಿ ಮೇಲೆ ಯಾಕೆ ಬೀಳಂಗಿಲ್ಲ ಅಂತ ಕೇಳಿದ್ದಾರೆ ಇಲ್ಲ. ಸೊ ಯಾಕಪ್ಪ ಅಂತಂದರೆ ಆ ಚಂದ್ರ ತನ್ನ ಕಕ್ಷೆ ಒಳಗಡೆ ಸುತ್ತಾ ಇದ್ದಾನೆ ರೌಂಡಾಗಿ. ಸೊ ಹಾಗಾಗಿ ಆ ಕಕ್ಷೆನ ಬಿಟ್ಟು ಬರಂಗಿಲ್ಲ ಸ್ನೇಹಿತರೆ. ಸೊ ಕಕ್ಷೆನ ಬಿಟ್ಟು ಅಂದರೆ ಚಂದ್ರ ಯಾವಾಗಲೂ ಹೊರಗೆ ಹೋಗಕ್ಕೆ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಿರ್ತಾನೆ, ಬಟ್ ಭೂಮಿಯನ್ನು ಹಿಡಿದಿಟ್ಕೊಂಡಿರ್ತೈತಿ. ಸೊ ಇದೇ ಅಲ್ಲಿ ಅಪ್ಲೈ ಆಗಿ ಸೊ ಚಂದ್ರ ಒಂದೇ ಒಂದು ಇದ್ರೊಳಗಡೆ ತಿರುಗ್ತಾ ಇದ್ದಾನೆ ಭೂಮಿ ಸುತ್ತ. ಸೊ ಅದಕ್ಕಾಗಿ ಇಲ್ಲಿ ನೋಡ್ರಿ, ಆನ್ಸರ್ ನೋಡೋದಾದ್ರೆ ಚಂದ್ರನು ತನ್ನ ಪಥದಲ್ಲಿ ಸಾಕಷ್ಟು ವೇಗವಾಗಿ ಚಲಿಸುತ್ತಿರುತ್ತಾನೆ. ಸೊ ಅದಕ್ಕಾಗಿ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗುತ್ತೆ, ಅಂದರೆ ಭಾಳ ವೇಗವಾಗಿ ಸುತ್ತಾ ಇದ್ದಾನೆ. ಸೊ ಹಂಗಾಗಿ ಇಲ್ಲಿ ಭೂಮಿ ಮೇಲೆ ಬಂದು ಬೀಳಂಗಿಲ್ಲ. ನೆಕ್ಸ್ಟ್ ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗೋತ್ಕರ್ಷ ಜಿಯ ಮೌಲ್ಯವು ಏನ ಅಂತ ಕೇಳಿದ್ದಾರೆ. ಸೊ ಅಂದರೆ ವೇಗೋತ್ಕರ್ಷ ಅಥವಾ ಎಕ್ಸಲರೇಷನ್, ಗುರುತ್ವಾಕರ್ಷಣೆಯಿಂದ ಉಂಟಾಗುವ ಜಿಯ ಮೌಲ್ಯ ಯಾವ ರೀತಿಯಾಗಿರುತ್ತದೆ ಅಂತ ಅಂದರೆ ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತದೆ. ಸರಿಯಾಗಿದೆ. ನೆಕ್ಸ್ಟ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಧ್ರುವಗಳಲ್ಲಿ ಯಾಕೆ ಗರಿಷ್ಠ ಇರುತ್ತಂತ. ಇನ್ನು ಬಣ್ಣ ಹಚ್ಚುವ ಬ್ರಷ್ನ ಬಿರುಕೂದಲುಗಳು ನೀರಿನಲ್ಲಿಟ್ಟಿದ್ದಾಗ ಬಿಡಿ ಬಿಡಿಯಾಗಿರುತ್ತವೆ, ಆದರೆ ನೀರಿನಿಂದ ಹೊರತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಇದನ್ನು ನ್ಯೂಟನ್ ಲಾಸ್ನಲ್ಲಿ ನೋಡುವಾಗ ನೋಡಿದ್ರಿ ಪ್ರಶ್ನೆನ, ಇವಾಗ ಕೂಡ ಬಂದಿದೆ. FD 2011ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಈ ಭಾಳ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ನೋಡ್ರಿ ಸ್ನೇಹಿತರೆ. ಸೊ PCL ಕೂಡ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ ಮೇಲ್ಮೈ ಕರ್ಷಣೆ, ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಲ್ಲ, ಅದು ಇದಕ್ಕೆ ರೀಸನ್ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಮೂಲಕ ಬ್ರಷ್ನಲ್ಲಿ ನೀರಿನಲ್ಲಿಟ್ಟಾಗ ಬಿಡಿ ಬಿಡಿ ಆಗ್ತವೆ. ಸೊ ಹೊರಗೆ ತೆಗೆದಾಗ ಒಂದಕ್ಕೊಂದು ಅಂಟಿಕೊಳ್ತವೆ. ನೆಕ್ಸ್ಟ್ ನಿಮಿಷ ಜೂಮ್ ಇನ್ ಮಾಡ್ತೀನಿ. ಗುರುತ್ವಾಕರ್ಷಣದ ತರಂಗಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸ್ಥಿರವಾಗಿದೆ ಅಂತ ಕೇಳಿದ್ದಾರೆ. ಸೊ ಗುರುತ್ವಾಕರ್ಷಣದ ತರಂಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸ್ಥಿರವಾಗಿದೆ ಅಂತಂದರೆ ಮೊದಲನೇದೇನು ಹೇಳುತ್ತೆ, ಗುರುತ್ವಾಕರ್ಷಣದ ತರಂಗಗಳ ಬಗ್ಗೆ ಆಲ್ಬರ್ಟ್ ಐನ್ಸ್ಟೀನ್ರು 1 ಶತಮಾನದ ಹಿಂದೆಯೇ ಅವರ ಪ್ರಧಾನ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಭಾಗವಾಗಿ ಭವಿಷ್ಯವನ್ನು ನುಡಿದಿದ್ದಾರೆ. ಸರಿಯಾಗಿದೆ. ಸೊ ಅಂದರೆ 1 ದಶಕದ ಹಿಂದೆಯೇ ಗುರುತ್ವಾಕರ್ಷಣದ ಸಾಪೇಕ್ಷತೆ ಬಗ್ಗೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ನುಡಿದಿದ್ದಾರೆ. ಸರಿಯಾಗಿದೆ. ಇನ್ನು ಗುರುತ್ವಾಕರ್ಷಣ ಅಲೆಗಳು ಕಪ್ಪು ರಂಧ್ರಗಳ ಸಂಘಟನೆ ಅಥವಾ ನಾಕ್ಷತ್ರಿಕ ತಿರುಳು ಅಥವಾ ದಿಂಡಿನ ಕುಸಿತದಂತಹ ಅತಿ ವ್ಯಾಘ್ರ ಪ್ರಕ್ರಿಯೆಯಿಂದ ಉಂಟಾಗುತ್ತವೆ. ಸೊ ಇದು ಕೂಡ ಸರಿಯಾಗುತ್ತೆ. ಅಂದರೆ ಕಪ್ಪು ರಂಧ್ರ, ನೀವು ಬ್ಲ್ಯಾಕ್ ಹೋಲ್ ಬಗ್ಗೆ ಕೇಳಿರ್ಬೋದು. ಏನಪ್ಪ ಅಂದರೆ ಅಲ್ಲಿ ಎಳಿತಾ ಇದೆ. ಸೊ ಆ ಗ್ರಾವಿಟೇಷನಲ್ ಫೋರ್ಸು ಇನ್ನೂ ಅದರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಸೊ ಅದರಿಂದ ಈ ಗುರುತ್ವಾಕರ್ಷಣೆ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಇನ್ನು ಯುನೈಟೆಡ್ ಸ್ಟೇಟ್ಸ್ನ ಖಗೋಳ ಭೌತ ವಿಜ್ಞಾನಿಗಳಾದ ರೇನಿಯರ್ ವೈಸ್, ಬ್ಯಾರಿ ಬ್ಯಾರಿಸ್ ಮತ್ತು ಕಿಪ್ ಥಾರ್ನ್ ಅವರು 2017ರ ಭೌತಶಾಸ್ತ್ರದ ನೊಬೆಲ್ ಪಾರಿತೋಷಿಕಗಳನ್ನು ಗಳಿಸಿದ್ದು ಗುರುತ್ವಾಕರ್ಷಣ ತರಂಗಗಳ ವೀಕ್ಷಣೆಗಾಗಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿ. 2017ರ ನೊಬೆಲ್ ಪ್ರಶಸ್ತಿ ಈ ಒಂದು ಗುರುತ್ವಾಕರ್ಷಣೆಗಾಗಿ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಸೊ ಈ ವಿದ್ಯಮಾನವು ಸಾರ್ವತ್ರಿಕ ಪರಮಾವಧಿ ವಿಶ್ವದೆಡೆಗೆ ಬಾಗಿಲನ್ನು ತೆರೆಯಿತು ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ ABC 3 ಸರಿ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಆಯ್ಕೆ ಆಗುತ್ತೆ.
ನೋಡ್ಕೊಡ್ರಿ. ಸೊ ಏನಪ್ಪ ಅಂತಂದರೆ 2017ರ ಕರೆಂಟ್ ಅಫೇರ್ನ GK ಒಳಗಡೆ ಕೊಡ್ತಾರೆ. ಸೊ ಆ ರೀತಿಯಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. KPSCದವ್ರು ಕೊಡ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸ್ವಲ್ಪ ಹೈ ಲೆವೆಲ್ ಇರ್ತವೆ ಸ್ನೇಹಿತರೆ. ಸೊ ಇವಾಗೆಲ್ಲ ಅಬಕಾರಿ ಪೊಲೀಸ್ ಆಗಿರಲಿ, ಯಾವುದೇ ಒಂದು ಎಕ್ಸಾಮ್ ಆಗಿರಲಿ KPSCದವ್ರು ತೆಗಿತಾ ಇದ್ದಾರೆ. ಸೊ ಅದೊಂದು ಸ್ವಲ್ಪ ಟಫ್ ಆಗಿರ್ತವೆ. ಸ್ವಲ್ಪ ಜಾಸ್ತಿ ನಿಗಾ ವಹಿಸಿ ಓದ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವುದೊಂದು ನೆಗ್ಲೆಕ್ಟ್ ಅಂತೂ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಸೀರಿಯಸ್ನೆಸ್ನಿಂದ ಓದ್ಕೊಡ್ರಿ. ಇಲ್ಲಾಂದರೆ ಈ ಫೀಲ್ಡ್ ಬಿಟ್ಬಿಡಿ. ಯಾಕಪ್ಪ ಅಂತಂದರೆ ಬೇರೆ ಏನಾದರೂ ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕಿಂತ ಬೇರೆ ಏನಾದರೂ ಮಾಡಿದರೆ ಅಲ್ಲಿ ನೀವು ಉದ್ಧಾರ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನೀವು ಟೈಮ್ ಪಾಸ್ ಮಾಡ್ತೀನಿ ಅಂದರೆ ಇದು ಟೈಮ್ ಪಾಸ್ ಮಾಡುವಂತಹ ಸಮಯ ಆಗಿರುವುದಿಲ್ಲ. ನೆಕ್ಸ್ಟ್, ಜಿಯ ಗುರುತ್ವ ಸ್ಥಿರಾಂಕದ ಮೌಲ್ಯವು ಅಂತ ಕೇಳಿದ್ದಾರೆ. ಸೊ ಜಿಯ ಅಂದರೆ ಗ್ರಾವಿಟೇಷನಲ್ ಸ್ಥಿರಾಂಕ ಕಾನ್ಸ್ಟಂಟ್. ಜಿ ಕಾನ್ಸ್ಟಂಟ್ ಅಂತ ಅಂದಾಗ ಇಲ್ಲಿ ಎಲ್ಲ ಗ್ರಹಗಳು ಮತ್ತು ಉಪಗ್ರಹಗಳಲ್ಲಿಯೂ ಒಂದೇ ಆಗಿರುತ್ತದೆ. ಆವಾಗಲೇ ಹೇಳಿದ್ನಲ್ಲ 6 ಪಾಯಿಂಟ್ ಅಂತ. ಸೊ ಅದು ಏನಿದೆಯಲ್ಲ, ಸೊ ಅದು ಜಿ ಕಾನ್ಸ್ಟಂಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ದು. ಇನ್ನು ಅದು ಎಲ್ಲ ಗ್ರಹಗಳಲ್ಲಿಯೂ ಒಂದೇ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್, ನಿರ್ವಾತದಲ್ಲಿ ಇಟ್ಟಿಗೆ ಹಾಗೂ ಹಕ್ಕಿಪುಕ್ಕ ಇವೆರಡು ಒಂದೇ ವೇಗದಲ್ಲಿ ಬೀಳಲು ಕಾರಣ ಏನು ಅಂತ ಕೇಳಿದ್ದಾರೆ. ಸೊ ನಿರ್ವಾತದಲ್ಲಿ ಯಾವುದೇ ಒಂದು ಎರಡು ವಸ್ತು, ಹಕ್ಕಿಪುಕ್ಕ ಅಲ್ಲ, ಸೊ ಯಾವುದೇ ಒಂದು ಎರಡು ವಸ್ತು ಇಟ್ಟರು ಸೇಮ್ ಟೈಮಿಗೆ ಕೆಳಗಡೆ ಬೀಳ್ತವೆ. ಸೊ ಇದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ ಆಪ್ಷನ್ ಎ, ಅವೆರಡರ ಮೇಲೂ ಗುರುತ್ವ ಬಲ ಸಮನಾಗಿರುತ್ತದೆ. ಸೊ ಹಾಗಾಗಿ ಹೊರಗಡೆ ಅವಕ್ಕೆ ಎಕ್ಸ್ಟರ್ನಲ್ ಫೋರ್ಸ್ ಇರೋಂಗಿಲ್ಲ. ಹಾಗಾಗಿ ಸೇಮ್ ಟೈಮಿಗೆ ಬಂದು ನೆಲಕ್ಕೆ ಮುಟ್ತಾವವು. ನೆಕ್ಸ್ಟ್, 2017ರ ಭೌತಶಾಸ್ತ್ರ ನೋಬೆಲ್ ಪುರಸ್ಕಾರ ಇದಕ್ಕಾಗಿ ದೊರಕಿದೆ ಅಂತ ಕೇಳಿದ್ದಾರೆ. ನೋಡಿರಿ, ಆಲ್ರೆಡಿ ಒಂದ್ಸಲ ಕೇಳಿದ್ದಾರೆ, 3 ಜನಕ್ಕೆ ಕೊಟ್ಟಿದ್ದಾರೆ ಅದು ಭೌತಶಾಸ್ತ್ರದ ನೋಬೆಲನ್ನು. ಸೊ ಅದನ್ನು ಮತ್ತೆ ರಿಪೀಟ್ ಆಗಿದೆ. ಸೊ ಯಾರಿಗೆ ಅಂತಂದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗುರುತ್ವ ಅಲೆ ಪತ್ತೆಗಾಗಿ ಅವರಿಗೆ ಈ ಒಂದು ನೋಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ 2017ರಲ್ಲಿ. ನೆಕ್ಸ್ಟ್, ಒಂದು ವೇಳೆ ಭೂಮಿ ತನ್ನ ಅಕ್ಷದ ಮೇಲೆ ಅಧಿಕ ವೇಗದಿಂದ ಸುತ್ತಿದರೆ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಏನಾಗುತ್ತೆ ಅಂತಂದರೆ ನಮ್ಮ ತೂಕ ಕಡಿಮೆ ಆಗುತ್ತೆ ಸ್ನೇಹಿತರೆ. ಸೊ ಜಾಸ್ತಿ ವೇಗ ಅದು ತಿರುಗಕ್ಕೆ ಸ್ಟಾರ್ಟ್ ಆದರೆ ನಮ್ಮ ತೂಕ ಕಡಿಮೆ ಆಗುತ್ತೆ. ನೆಕ್ಸ್ಟ್, ಇದು KSRP ಗ್ರೂಪ್ CLK ಇರ್ತಕ್ಕಂಥ ಪ್ರಶ್ನೆ. ಇನ್ನು KSRP ಇನ್ನೊಂದು KSPC ಗ್ರೂಪ್ CLK ಇರ್ತಕ್ಕಂಥ 2021ರಲ್ಲಿ. ಇನ್ನು ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾದದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಫಂಡಮೆಂಟಲ್ ಇದರೊಳಗಡೆ, ಸೊ ಏನಪ್ಪ ಅಂತಾರೆ ಫಂಡಮೆಂಟಲ್ ಪವರ್ದೊಳಗಡೆ ಅತ್ಯಂತ ದುರ್ಬಲವಾದದ್ದು. ಸೊ ಅತ್ಯಂತ ದುರ್ಬಲವಾದದ್ದು ಯಾವುದಪ್ಪ ಅಂತಂದರೆ ಗುರುತ್ವ ಬಲ ಅತ್ಯಂತ ದುರ್ಬಲವಾದ ಬಲವಾಗಿದೆ. ನೆಕ್ಸ್ಟ್, ನ್ಯೂಕ್ಲಿಯರ್ ಬಲ ಸ್ಟ್ರಾಂಗ್, ವಿದ್ಯುತ್ ಕಾಂತೀಯ ಬಲ ಸ್ಟ್ರಾಂಗ್, ಮತ್ತು ನ್ಯೂಕ್ಲಿಯರ್ ಇದು ಕೂಡ ಜಾಸ್ತಿ. ನಿರ್ದಿಷ್ಟ ವಸ್ತುವಿನ ತೂಕವು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ, ನಿರ್ದಿಷ್ಟ ವಸ್ತುವಿನ ತೂಕವು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ಗಳನ್ನು ಓದೋಣ ಬನ್ನಿ. ಮೊದಲನೇದು ಏನಿದೆ, 500 ಅಡಿ ಆಳದ ಗಣಿಯ ತಳದಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಯಾಕಪ್ಪ ಅಂದ್ರೆ ಬರೀ 500 ಅಡಿ ಆಳದ ಇದ್ರ ಒಳಗಡೆ ಗರಿಷ್ಠವಾಗಿರಂಗಿಲ್ಲ. ಇನ್ನು 500 ಅಡಿ ಎತ್ತರದ ಪ್ರದೇಶದಲ್ಲಿ ತುದಿಯಲ್ಲಿ ಗರಿಷ್ಠವಾಗಿರುತ್ತೆ, ಇದು ಕೂಡ ತಪ್ಪಾಗುತ್ತೆ. ಇದು ಗರಿಷ್ಠವಾಗಿರಂಗಿಲ್ಲ. ಇನ್ನು ಭೂಮಿಯ ಮೇಲ್ಮೈನಿಂದ 100 ಕಿಲೋಮೀಟರ್ ಮೇಲಿನ ದೂರದಲ್ಲಿ ಗರಿಷ್ಠ, ಸುಳ್ಳು. ಸೊ ಮೇಲೆ ಹೋದಂತೆ ಅದರ ತೂಕ ಕಡಿಮೆ ಆಗುತ್ತೆ ಸ್ನೇಹಿತರೆ. ಇನ್ನು ಭೂಮಿಯ ಮೇಲ್ಮೈಯಲ್ಲಿ ಗರಿಷ್ಠವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಸರಿಯಾಗಿದೆ. ಸೊ ಭೂಮಿಯ ಮೇಲ್ಮೈಯಲ್ಲಿ ಮಾತ್ರ ಅದು ಗರಿಷ್ಠವಾಗಿರುತ್ತೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭೂಮಿಯ ಮೇಲೆ ನಿಂತಾಗ ನಿಮ್ಮ ತೂಕ 100 ನ್ಯೂಟನ್ಗಳು ಇದೆ ಎಂದು ಭಾವಿಸಿ, ಒಂದು ವೇಳೆ ಭೂಮಿಯು ತನ್ನ ಅರ್ಧದ ವ್ಯಾಸದಷ್ಟು ಸಂಕೋಚನಗೊಂಡರೆ, ರಾಶಿ ಬದಲಾಗದಿದ್ದರೆ, ಆಗ ಸಂಕುಚಿತಗೊಂಡ ಭೂಮಿಯಲ್ಲಿ ನಿಮ್ಮ ತೂಕವು ನ್ಯೂಟನ್ಗಳಲ್ಲಿ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ವ್ಯಾಸ ಸಂಕೋಚಗೊಂಡರೆ, ಸೊ 100 ನ್ಯೂಟನ್ ಇದ್ದು ಡಬಲ್ ಆಗುತ್ತೆ ಸ್ನೇಹಿತರೆ. ಅರ್ಧ ಕಡಿಮೆ ಆದರೆ ನಮ್ಮದು ತೂಕ ಜಾಸ್ತಿ ಆಗುತ್ತೆ. ಸೊ 200 ನ್ಯೂಟನ್ ಆಗುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ನೋಡಿ. ನೆಕ್ಸ್ಟ್, ಗುರುತ್ವದ ವೇಗೋತ್ಕರ್ಷವು ಭೂಮಿಯ ಕೇಂದ್ರ ಭಾಗದಲ್ಲಿ ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಕೇಂದ್ರ ಭಾಗದಲ್ಲಿ ಎಷ್ಟಿರುತ್ತೆ ಅಂದರೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನಷ್ಟು ಭೂಮಿಯ ಈ ಒಂದು ವೇಗೋತ್ಕರ್ಷ ಇರುತ್ತೆ. ಸೊ ಗ್ರಾವಿಟೇಷನಲ್ ಫೋರ್ಸ್. ನೆಕ್ಸ್ಟ್, ಗುರುತ್ವಾಕರ್ಷಣ ಅಲೆಗಳನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗುರುತ್ವ ಅಲೆಗಳನ್ನು ಕುರಿತಂತೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಗುರುತ್ವಾಕರ್ಷಣ ಅಲೆಗಳು ವ್ಯೋಮ ವೇಳೆಯ ಪ್ರಕ್ರಿಯೆಯಲ್ಲಿನ ಸಣ್ಣ ಕಿರುತೆರೆಗಳ ತರಂಗಗಳಾಗಿದ್ದು, ಇವು ವಿಶ್ವದುದ್ದಕ್ಕೆ ಬೆಳಕಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಸಂಚರಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದ್ರೆ ಬೆಳಕಿನ ವೇಗಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ಸಂಚರಿಸುತ್ತವೆ ಅನ್ನೋದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಅಷ್ಟು ಸ್ಪೀಡಾಗಿ ಗುರುತ್ವಾಕರ್ಷಣ ತರಂಗಗಳು ಹೋಗಂಗಿಲ್ಲ. ಸೊ ಒಂದನೇ ತಪ್ಪಾಗುತ್ತೆ. ಇನ್ನು 1916ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ರು
ತಮ್ಮ ಸಾಮಾನ್ಯ ಸಾಪೇಕ್ಷತಾ ಸಿದ್ಧಾಂತದಲ್ಲಿ ಇವುಗಳ ಅಸ್ತಿತ್ವದ ಬಗ್ಗೆ ಮುನ್ಸೂಚನೆ ನೀಡಿದ್ದಾರೆ. ಇದು ಸರಿಯಾಗುತ್ತೆ. ಸೊ ಅವರು 1916ರಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಅವರು ಮುನ್ಸೂಚನೆ ನೀಡಿದ್ರು. ಸೊ ಏನಪ್ಪ ಗುರುತ್ವಾಕರ್ಷಣ ಅಲೆಗಳ ಬಗ್ಗೆ. ಸೊ ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ. ನೆಕ್ಸ್ಟ್, ನಿಸರ್ಗದ 4 ಮೂಲ ಬಲಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ನಿಸರ್ಗದ 4 ಮೂಲ ಬಲಗಳು ಯಾವುವು ಅಂತ ಅಂದರೆ, ಸೊ ಇಲ್ಲಿ ನೋಡೋದಾದರೆ ಇವೆಲ್ಲ ಕೊಟ್ಟಿದ್ದಾರೆ. ಸೊ ಈ ಬಲಗಳನ್ನು ಅವುಗಳ ಪ್ರಬಲತೆ ಆಧಾರದ ಮೇಲೆ ಜೋಡಿಸಲಾದರೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಪ್ರಬಲತೆ ಹೆಚ್ಚಿಗೆ ಪವರ್ದಿಂದ ಕಡಿಮೆ ಪವರ್ಗೆ ಜೋಡಿಸೋಣ ಬನ್ನಿ. ಸೊ ಫಸ್ಟ್ ಇದರಾಗ ಪ್ರಬಲ ಜೈವಿಕ ಬಲ ಆಗುತ್ತೆ. ಸೊ ಅದರ ಆದಮೇಲೆ ಏನಪ್ಪ ಅಂದರೆ ವಿದ್ಯುತ್ ಕಾಂತೀಯ ಬಲ ಆಗುತ್ತೆ ಸೆಕೆಂಡ್. ಇನ್ನು ಥರ್ಡ್ ಏನಪ್ಪ ಅಂದರೆ ದುರ್ಬಲ ಜೈವಿಕ ಬಲ ಆಗುತ್ತೆ, ಸಿ ಅಂದರೆ 3 ಆಗುತ್ತೆ. ಸೊ ಅದೇ ರೀತಿ ಗುರುತ್ವ ಬಲ 4th ಆಗುತ್ತೆ. ಸೊ ಇಲ್ಲಿ ನೋಡಿ BDCA ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಐನ್ಸ್ಟೈನ್ರ ಸಾಮಾನ್ಯ ಸಾಪೇಕ್ಷ ಸಿದ್ಧಾಂತ ಭವಿಷ್ಯ ನುಡಿದಿದ್ದ ಗುರುತ್ವ ಅಲೆಗಳನ್ನು ಪ್ರತ್ಯಕ್ಷವಾಗಿ ಪತ್ತೆ ಮಾಡಿದುದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ USA-ನಲ್ಲಿನ ಲೇಸರ್ ವ್ಯತಿಕರಣ ಮಾಪನ ಗುರುತ್ವ ಅಲೆ ವೀಕ್ಷಣಾಲಯವು ಇದನ್ನು ಪತ್ತೆ ಮಾಡಿತ್ತು. ಸೊ ಅದಕ್ಕೆ ನೊಬೆಲ್ ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ 2017ರಲ್ಲಿ. ನೆಕ್ಸ್ಟ್, ನಮಗೆ ಚಂದ್ರನ ಒಂದೇ ಮುಖ ಗೋಚರವಾಗುವುದು ಕಾರಣ ಅಂತ ಕೇಳಿದ್ದಾರೆ. ಸೊ ನಮಗೆ ಚಂದ್ರನ ಒಂದೇ ಮುಖ ಗೋಚರಿಸುತ್ತೆ. ಸೊ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ಇಲ್ಲಿ ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಕಾಲ ಒಂದೇ ಆಗಿರುತ್ತದೆ. ಸೊ ಹಾಗಾಗಿ ನಮಗೆ ಚಂದ್ರನ ಒಂದೇ ಮುಖ ಮಾತ್ರ ಕಾಣಿಸುತ್ತೆ ಸ್ನೇಹಿತರೆ. ಚಂದ್ರನ ಭ್ರಮಣ ಕಾಲ ಮತ್ತು ಪರಿಭ್ರಮಣ ಒಂದೇ ಆಗಿರುತ್ತೆ. ನೆಕ್ಸ್ಟ್, ಕಾಯವು ಧ್ರುವಗಳಲ್ಲಿ ಸಮಭಾಜಕ್ಕಿಂತಲೂ ಅಧಿಕ ತೂಗಲು ಕಾರಣ ಏನು ಅಂತ ಕೇಳಿದರೆ. ಸೊ ಭಾಳ ಸಲ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ಇದನ್ನು ನೋಡೋಣ ಬನ್ನಿ. ಸೊ ಮೊದಲನೇದು ಸಮಭಾಜಕ ತ್ರಿಜ್ಯವು ಧ್ರುವ ತ್ರಿಜ್ಯಕ್ಕಿಂತ ಅಧಿಕ ತೂಗಲು ಕಾರಣ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗುತ್ತೆ. ಅಂದರೆ ಏನಪ್ಪ ಅಂದರೆ ಸಮಭಾಜಕದಲ್ಲಿ ಅಧಿಕ ತ್ರಿಜ್ಯ ಇರುತ್ತೆ, ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಕಡಿಮೆ ತೋರಿಸುತ್ತೆ. ಇನ್ನು ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುವುದು. ಸೊ ಇದು ಕೂಡ ಸರಿಯಾಗಿದೆ. ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತುತ್ತೆ. ಇನ್ನು ಧ್ರುವಗಳನ್ನು ದಟ್ಟ ಹಿಮ ಆವರಿಸಿರುವುದು ಇದು ಸಂಬಂಧಪಡಂಗಿಲ್ಲ. ಸಿ ತಪ್ಪಾಗುತ್ತೆ. ಧ್ರುವ ತ್ರಿಜ್ಯವು ಸಮಭಾಜಕ ತ್ರಿಜ್ಯಕ್ಕಿಂತ ಅಧಿಕ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ತಪ್ಪಾಗುತ್ತೆ. ಅಧಿಕ ಎಲ್ಲ ಕಡಿಮೆ ಇದೆ. ಸೊ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾದಂಥ ಆಯ್ಕೆಗಳಾಗ್ತವೆ. ನೆಕ್ಸ್ಟ್, ಭೂಮಿಯ ತ್ರಿಜ್ಯ ಶೇಕಡ, ತ್ರಿಜ್ಯ ಅಂದ್ರೇನು ಸರ್ಕಲ್ ಇದು. ಸೊ ತ್ರಿಜ್ಯ ಶೇಕಡ 1ರಷ್ಟು ಉದುಗಿದರೆ ಅಂದರೆ ಕಡಿಮೆ ಆದರೆ ದ್ರವ್ಯರಾಶಿ ಅಷ್ಟೇ ಇದ್ದರೆ ಭೂಮಿಯ ಮೇಲ್ಮೈ ಮೇಲೆ ಜಿಯ ಮೌಲ್ಯವು ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಭೂಮಿಯ ಒಂದು ಇದು ಏನೋ ಇದ್ರ 1ರಷ್ಟು ಉದುಗಿದರೆ ಕಡಿಮೆ ಆದರೆ ಸರ್ಕಲ್ ತ್ರಿಜ್ಯ. ಸೊ ಅಂದರೆ ದ್ರವ್ಯರಾಶಿ ಅಂದರೆ ಮಾಸ್ ಸೇಮ್ ಇದ್ದರೆ ಸೊ ಅದರ ಒಂದು ಜಿಯ ಮೌಲ್ಯ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಜಿಯ ಮೌಲ್ಯ ಏನಂದ್ರೆ 1ರಷ್ಟು ಹೆಚ್ಚುತ್ತದೆ ಸ್ನೇಹಿತರೆ, ಹೆಚ್ಚಿಗೆ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. IAS 2003ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೆಕ್ಸ್ಟ್, ನಿರ್ದಿಷ್ಟ ದ್ರವ್ಯರಾಶಿಯೊಂದಿಗಿನ ವಸ್ತುವು ಡ್ಯಾಶ್ ತೂಕವನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಒಂದು ನಿರ್ದಿಷ್ಟ ದ್ರವ್ಯರಾಶಿ ಒಂದಿಗಿನ ವಸ್ತುವು ಎಷ್ಟು ತೂಕವನ್ನು ಹೊಂದಿರುತ್ತದೆ ಅಂತಂದರೆ ಚಂದ್ರನ ಮೇಲಿಗಿಂತಲೂ ಭೂಮಿಯ ಮೇಲೆ ಹೆಚ್ಚಾಗಿರುತ್ತೆ. ಅಂದರೆ ಗ್ರಾವಿಟೇಷನ್ನ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಿರ್ದಿಷ್ಟ ದ್ರವ್ಯರಾಶಿ ಮಾಸ್ ಸೇಮ್ ಇರುತ್ತೆ ಎಲ್ಲ ಕಡೆ, ಬಟ್ ವೇಟ್ ಇದೆಲ್ಲ ಸೊ ಅದು ಗ್ರಾವಿಟೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇರೆ ಬೇರೆ ಗ್ರಹದಲ್ಲಿ ಹೆಚ್ಚಿಗೆ ಗ್ರಾವಿಟೇಷನ್ ಇದ್ದಲ್ಲಿ ಹೆಚ್ಚು ತೂಕ ಬರುತ್ತೆ, ಕಡಿಮೆ ಗ್ರಾವಿಟೇಷನ್ ಇದ್ದಲ್ಲಿ ಕಡಿಮೆ ತೂಕ ಬರುತ್ತೆ. ನೆಕ್ಸ್ಟ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಯುವಾಲ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಸ್ಪೇಸ್ ಆ್ಯಂಟೆನಾ ಅಂತ ಕರಿತೀವಿ. ಎಲಿಸಾ ಬಗ್ಗೆ ನೀವು ಕೇಳಿರ್ಬೋದು. ಸೊ ಯೋಜನೆಯ ಉದ್ದೇಶವೇನಾಗಿತ್ತು ಅಂತ ಕೇಳಿದ್ದಾರೆ. ಸೊ ಇದರ ಉದ್ದೇಶ ಏನಪ್ಪ ಅಂದರೆ ಗುರುತ್ವಾಕರ್ಷಣ ಅಲೆಗಳನ್ನು ಪತ್ತೆ ಹಚ್ಚುವುದು ಇದರ ಒಂದು ಉದ್ದೇಶವಾಗಿತ್ತು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್, ಅದೊಂದು ಸ್ಪೇಸ್ ಆ್ಯಂಟೆನಾ ಸ್ನೇಹಿತರೆ. ಸೊ ಯಾವುದಾದ್ರೂ ಒಂದು ಗ್ರಹದಿಂದ ಗುರುತ್ವಾಕರ್ಷಣ ಅಲೆಗಳು ಬಂದರೆ ಅದನ್ನು ಕಂಡುಹಿಡಿಯಲಿಕ್ಕೆ ಅದನ್ನು ಅಳವಡಿಸಲಾಗಿತ್ತು. ಕೆಳಗಿನ ವಿದ್ಯಮಾನಗಳನ್ನು ಪರಿಗಣಿಸಿ. ಸೊ ವಿದ್ಯಮಾನಗಳಲ್ಲಿ ಮೊದಲನೇದೇನು ಹೇಳುತ್ತೆ, ಬೆಳಕು ಗುರುತ್ವದಿಂದ ಪ್ರಭಾವಿತಗೊಳ್ಳುತ್ತದೆ. ಸರಿಯಾಗಿದೆ, ಗುರುತ್ವದಿಂದ ಬೆಳಕು ಪ್ರಭಾವಿತಗೊಳ್ಳುತ್ತೆ. ಇನ್ನು ಬ್ರಹ್ಮಾಂಡವು ಸದಾ ವಿಸ್ತಾರಗೊಳ್ಳುತ್ತಿದೆ. ಸೊ ಇದು ಕೂಡ ಸರಿಯಾಗುತ್ತೆ, ಬ್ರಹ್ಮಾಂಡ ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಇನ್ನು ದ್ರವ್ಯವು ತನ್ನ ಸುತ್ತಲಿನ ಅವಕಾಶ ಕಾಲಗಳನ್ನು ಮುರುಟಿ ಹಾಕುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ಸರಿಯಾಗುತ್ತೆ. ಸೊ 1 ಮತ್ತು 3 3 ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ನೋಡ್ರಿ, ಯಾವುದು ಮಾಧ್ಯಮದಲ್ಲಿ ಚರ್ಚಿತಗೊಂಡ ಐನ್ಸ್ಟೈನ್ ಸಾಪೇಕ್ಷತೆ ಸಿದ್ಧಾಂತದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ. ಸೊ ಥಿಯರಿ ಆಫ್ ರಿಲೇಟಿವ್ನಲ್ಲಿ ಈ 3 ಕಂಡು ಬರ್ತವೆ. ಇಲ್ಲಿ ಆಪ್ಷನ್ ಡಿ ಸರಿಯಾಗುತ್ತೆ. ಸೊ ಇಲ್ಲಿಗೆ ಈ ಒಂದು ಗ್ರಾವಿಟಿ ಮೇಲೆ ಕ್ವಶನ್ಗಳು ತುಂಬ ಸ್ಪೀಡಾಗಿ ಡಿಸ್ಕಸ್ ಮಾಡಿದ್ವಿ ಅನ್ಕೊಂತೀನಿ ಲಾಸ್ಟಿಗೆ. ಸೊ ಏನಪ್ಪ ಅಂದರೆ ಸಮಯ ಕಡಿಮೆ ಇದೆ, ಹಾಗಾಗಿ ಡಿಸ್ಕಸ್ ಮಾಡಿ ಮುಗಿಸಿದ್ವಿ. ನೆಕ್ಸ್ಟ್ ಟಾಪಿಕ್ ಎಲೆಕ್ಟ್ರಿಕ್ ಶುಲ್ಕಗಳು ಮತ್ತು ಕ್ಷೇತ್ರಗಳು, ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ಡಿಸ್ಕಸ್ ಮಾಡೋಣ. ಸೊ ಅದ್ರ ಮೇಲೆ ಎಲ್ಲ ಪ್ರಶ್ನೆಗಳು ಡಿಸ್ಕಸ್ ಮಾಡ್ತಾ ಹೋಗೋಣ. ಕೊನೆವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್.